ಇವತ್ತು ಮಾಜಿ ಪ್ರಧಾನಿ ಜಗಜೀವನ್ ರಾಮ್ ಅವರ ಪುಣ್ಯತಿಥಿ ಅವರನ್ನು ಇಡೀ ದೇಶದಲ್ಲಿ ಅವರು ಬಿಟ್ಟೋಗಿರ್ತಕ್ಕಂಥ ಹೆಜ್ಜೆಗಳನ್ನು ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ನಾವು ಶಬ್ದ ಮಾಡ್ತಕ್ಕಂಥ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಅವರ ಹುಟ್ಟಿದ ಹಬ್ಬ ಇರ್ಬೋದು, ಅವರ ಪುಣ್ಯತಿಥಿ ಇರ್ಬೋದು, ಎರಡೂ ದಿನಗಳನ್ನು ಆಚರಣೆ ಮಾಡ್ತೀವಿ. ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಾಬು ಜಗಜೀವನ್ ರಾಮ್ ಅವರು 1952ರಿಂದ ಬದುಕಿರೋವರೆಗೂ ಕೂಡ ದೇಶದಲ್ಲಿ ಸುಮಾರು 40 ವರ್ಷಗಳ ಕಾಲ ದೀರ್ಘವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಅವರನ್ನು ನಾವು ಈ ಹಸಿರು ಕ್ರಾಂತಿ ಇದೆಯಲ್ಲ ಅದರ ಅಧಿಕಾರ ಅಂತ ಕರಿತೀವಿ. ಯಾಕಂತಂದರೆ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ಆಹಾರದ ಭದ್ರತೆ ಇಲ್ಲ. ಆಹಾರದ ಭದ್ರತೆಯನ್ನು ಈ ದೇಶದ ಜನರಿಗೆ ಆಹಾರ ಮಂತ್ರಿಯಾಗಿ ಅವರು ಮಾಡಿಕೊಟ್ರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕೊಳ್ಬೇಕಾಗುತ್ತೆ. ನಾವು ಸ್ವಾತಂತ್ರ್ಯ ಬಂದಾಗ ನಮ್ಗೆ ಆಹಾರ ಭದ್ರತೆ ಇರಲಿಲ್ಲ. ವಿದೇಶಗಳಲ್ಲಿ ಹೋಗಿ ಆಹಾರ ಪದಾರ್ಥಗಳನ್ನು ಕೇಳಬೇಕಾದಂಥ ಬೇಡಬೇಕಾದಂಥ ಪರಿಸ್ಥಿತಿ. ಇವರು ಆಹಾರ ಮಂತ್ರಿ ಆದಾಗ ಇಂದಿರಾ ಗಾಂಧಿ ಅವರೆಲ್ಲರೂ ಕೂಡ ಸೇರ್ಕೊಂಡು ಹೊಸ ತಳಿಗಳನ್ನು ಹಾಕಿ ರಸಗೊಬ್ಬರಗಳನ್ನು ಉಪಯೋಗಿಸಿ ಹೆಚ್ಚು ಆಹಾರವನ್ನು ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದೇಶಕ್ಕೆ ಬೇಕಾದಂಥ ಇವತ್ತು ಆಹಾರದ ಭದ್ರತೆ ಸಿಕ್ಕಿದರೆ ಅದಕ್ಕೆ ಜಗಜೀವನ್ ರಾಮ್ ಅವರು ಕೂಡ ಪ್ರಮುಖವಾದಂಥ ಕಾರಣಕರ್ತರು ಅಂತಕ್ಕಂಥದ್ದು ಬರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ರಕ್ಷಣಾ ಮಂತ್ರಿಯಾಗೂ ಕೂಡ ಭಾಳ ಕೆಲಸವನ್ನು ಮಾಡಿದರು. ಇವತ್ತು ದೇಶ ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವರು ಒಬ್ಬ ದಕ್ಷ ಆಡಳಿತಗಾರ, ಯಾವುದೇ ಇಲಾಖೆ ಇದ್ದರೂ ಕೂಡ ದಕ್ಷ ಆಡಳಿತಗಾರ. ಜೊತೆಗೆ ಕಾರ್ಮಿಕ ಕಾನೂನುಗಳಿದ್ದಾವಲ್ಲ, ಇವತ್ತು ಅನೇಕ ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ಕಾರಣಕರ್ತರು. ಗೊತ್ತಾಯ್ತಲ್ಲ. ಸೊ ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ, ಬಡವರ ಪರವಾಗಿ ಅವರು ಜೀವನದುದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು. ಅಂಥವರ ಪುಣ್ಯತಿಥಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅವರನ್ನು ಸ್ಮರಿಸ್ಕೊಂಡು ಅವರ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಆಮೇಲೆ 13ನೇ ತಾರೀಕು ಅವರ ಹೆಸರಿನಲ್ಲಿ ಒಂದು ಜಗಜೀವನ್ ರಾಮ್ ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ನಾನಿದ್ದಾಗಲೇ, ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಅದಕ್ಕೆ ಶಂಕುಸ್ಥಾಪನೆ ಮಾಡಿತು. ಈಗ ಸುಮಾರು 100 ಕೋಟಿಗೂ ಹೆಚ್ಚು ಆಂಜನೇಯ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ನಾವೇ ಅದನ್ನು ಅಡಿಗಲ್ಲು ಹಾಕಿದ್ದು. ಈಗ ನಾನೇ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಭಾಳ ಸಂತೋಷ. ಅಲ್ಲಿ ಕೌಶಲ್ಯ ತರಬೇತಿನೂ ಕೂಡ ಮಾಡ್ತೀವಿ. ಸರ್, ಈಗ ಭಾರತ್ ಅಕ್ಕಿನ ಬಂದ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಸರ್, ಭಾರತ್ ಅಂತ ಕೊಡ್ತಾ ಇದ್ರಲ್ಲ ಸರ್, 29 ರೂಪಾಯಿ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ಅಕ್ಕಿ ಕೊಡಲ್ಲ ಅಂತಂದರೆ ಅಕ್ಕಿ ಇಟ್ಕೊಂಡು ಅಕ್ಕಿ ಕೊಡದೇ ಇರೋದಿಲ್ಲ. ಅದು ರಾಜಕೀಯ ದುರುದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರೆ. ಅಕ್ಕಿ ಇಲ್ಲದೆ ಹೋದರೆ ಪರವಾಗಿಲ್ಲ, ಅಕ್ಕಿ ಇಟ್ಕೊಂಡು ಕೊಡಲ್ವಲ್ಲ. ನಾವು ಅನ್ನಭಾಗ್ಯ ಸ್ಕೀಮನ್ನು 5 kg ಹೆಚ್ಚಾಗಿ ಕೊಡಬೇಕು ಅಂತಂದಾಗ ಕೊಡಲಿಲ್ಲ. ಅಕ್ಕಿ ಇಟ್ಕೊಂಡು ದಾಸ್ತಾನಿದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ದಾಸ್ತಾನಿದೆ ಕೂಡ ಅಕ್ಕಿ ಕೊಟ್ಟಿದೆ. ಸೊ ಅವರು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಕೇಂದ್ರ ಸರ್ಕಾರ ಬಡವರ ಪರವಾಗಿಲ್ಲ, ದಲಿತರ ಪರವಾಗಿಲ್ಲ, ಹಿಂದುಳಿದವ್ರ ಪರವಾಗಿಲ್ಲ. ಎಲ್ಲ ಜಾತಿಯವರು ಬಡವರಿದ್ದಾರೆ, ಅವ್ರಿಗೆಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತಂದರೆ ಕೊಡಲಿಲ್ಲ. ನಾವು ಅದಕ್ಕೋಸ್ಕರ ಹಣ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು.
ಗೊತ್ತಾಯ್ತಾ? ಈಗ ಕೇಂದ್ರ ಸರ್ಕಾರದವರು ಉದ್ದೇಶಪೂರ್ವಕವಾಗಿ ನಮಗೆ ಅಕ್ಕಿಯನ್ನು ಕೊಡ್ತಾ ಇಲ್ಲ. ಭಾರತ್ ಅಕ್ಕಿ ಅಂತ ಒಂದು ಜಾರಿ ಮಾಡಿದ್ರು. ಚುನಾವಣೆ ಪೂರ್ವದಲ್ಲಿ ಭಾರತ್ ಅಕ್ಕಿಯನ್ನು ಕೊಡ್ತೀವಿ ಅಂತ 29 ರೂಪಾಯಿ ಕೊಡ್ತಾ ಇದ್ರು. ಚುನಾವಣೆ ನಂತರದಲ್ಲಿ ಈಗ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಅದು ಚುನಾವಣೆಗೋಸ್ಕರ ಮಾಡಿದ್ರು. ಸರ್ ಪೊಲೀಸ್ ಅಧಿಕಾರಿಗಳ ಸಭೆ ಮಾಡ್ತಿದ್ರು ಸರ್ ಇವತ್ತು. ಮಾಡಿದ್ರು, ಸರ್ ಪೊಲೀಸ್ ಆದಮೇಲೆ ನಿಲ್ಲಿಸಿದ್ದಾರೆ.